ಕನ್ನಡದ ಕೆಚ್ಚದೆ ಕಲಿಗಳೇ, ಕರ್ನಾಟಕ ರಕ್ಷಣಾ ವೇದಿಕೆಯ ಹುಲಿಗಳೇ, ಇವತ್ತು ಬೆಳಗಾವಿಯಲ್ಲಿ ಅಡಗಿರುವಂತಹ ಗೂಂಡಾಗಳಿಗೆ, ಎಂಇಎಸ್ ಗೂಂಡಾಗಳಿಗೆ, ಮರಾಠಿ ಗೂಂಡಾಗಳಿಗೆ, ಇವತ್ತು ಉತ್ತರ ಕೊಡಬೇಕಾಗಿದೆ ನಾವು. ಅದಕ್ಕಾಗಿ ನಾನು ಬೆಂಗಳೂರಿನಿಂದ ಬೆಳಗಾವಿ ಯಾವ ಗಂಡು ಮೆಟ್ಟಿರಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮನ ಪುಣ್ಯಭೂಮಿ, ರಾಯಣ್ಣನ ಜನ್ಮಭೂಮಿ ಈ ಬೆಳಗಾವಿಗೆ ಇವತ್ತು ನಾನು ಬಂದ ಉದ್ದೇಶ, ಯಾವ ಕನ್ನಡದ ಕಂಡಕ್ಟರ್ ಮೇಲೆ ಬೆಳಗಾವಿಯ ಮಹಾ ಎಂಇಎಸ್ ಗುಂಡಾಗಳು ಬಾಳಕುಂದ್ರೆಯಲ್ಲಿ ಅವರ ಮೇಲೆ ಏನು ಹಲ್ಲೆ ನಡೀತು ಅದನ್ನ ಖಂಡಿಸಬೇಕು. ಆ ಗುಂಡಾಗಳನ್ನ ಗುಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಅಂತ ಗುಂಡಾಗಳನ್ನ ಯಾವ ಬಿಲ್ದಲ್ಲಿ ಹಾಗಿದ್ರು ಚಿಂತೆ ಇಲ್ಲ, ಅಂತ ಗುಂಡಾಗಳನ್ನ ಬಂಧಿಸಿ ನೀವು ಅವರನ್ನ ಜೈಲಿಗೆ ಕಳಿಸಿ ಆ ಗುಂಡಾಗಳನ್ನ ಕರ್ನಾಟಕದ ನೆಲದಿಂದ ಗಡಿಪಾರು ಮಾಡಬೇಕು ಅನ್ನೋ ಒತ್ತಾಯವನ್ನ ಮಾಡಲಿಕ್ಕೆ ನಾನಿಲ್ಲಿ ಬಂದಂಥದ್ದು. ಇವತ್ತು ಈ ನೆಲ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋದು ಮಹಾರಾಷ್ಟ್ರದವ್ರಿಗೂ ಗೊತ್ತು, ಅಲ್ಲಿ ಕೇಂದ್ರದಲ್ಲಿ ಕೂತಿರುವಂತವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇದು ಕರ್ನಾಟಕದ ಪುಣ್ಯಭೂಮಿ. ಅವತ್ತಿನ ಕಾಲಕ್ಕೆ ಏನು ಬೆಳಗಾವಿಯಲ್ಲಿ ನಡೆದಂತ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ತೀರ್ಮಾನ ಅವತ್ತಿಗೆ ಆಗಿದ್ದಾಯ್ತು. ಮಹಾಜನ ವರದಿ ಪ್ರಕಾರ ಬೆಳಗಾವಿ ಕನ್ನಡಿಗರ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ತೀರ್ಮಾನ ಮಾಡಿದ್ದಾಯ್ತು. ಅಂತ ಬೆಳಗಾವಿ ನೆಲದಲ್ಲಿ ಇವರು ರಾಜಕೀಯ ಮಾಡ್ಲಿಕ್ಕೋಸ್ಕರ ಇಲ್ಲಿಯ ಎಂಇಎಸ್ ಪುಂಡ್ರು ಪೋಖ್ರಿಗಳು ಇವರು ಆಗಾಗ ಮರಾಠಿಯನ್ನು ಮುಂದಿಟ್ಕೊಂಡು ಮಹಾರಾಷ್ಟ್ರವನ್ನು ಮುಂದಿಟ್ಕೊಂಡು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡೋದಿದೆಯಲ್ಲ, ದೌರ್ಜನ್ಯ ಮಾಡೋದಿದೆಯಲ್ಲ, ಇದಕ್ಕೊಂದು ಅಂತ್ಯ ಕಾಣಿಸ್ಬೇಕು. ಇನ್ಯಾವತ್ತು ಈ ನೆಲದಲ್ಲಿ ಅವರ ಗುಂಡಾಗಿರಿ ನಡೀಬಾರ್ದು, ಅವರ ಪುಂಡಾಟಿಕೆ ನಡೀಬಾರ್ದು. ಇವತ್ತವರು ಎಂಇಎಸ್ ಇಂಥ ಪುಂಡಾಟಿಕೆ ಇಂಥ ಗುಂಡಾಗಿರಿ ಮಾಡಿ ಯಾವ ಬೆಳಗಾವಿಯಿಂದ 7 ಜನ ಶಾಸಕರು ಎಂಇಎಸ್ ಶಾಸಕರು ಗೆದ್ದು ಬರ್ತಾ ಇದ್ರಲ್ಲ, ಆ ಶಾಸಕರು ಇವತ್ತು ಎಲ್ಲರೂ ಸಹ ನೆಲ ಕಚ್ಚಿದ್ದಾರೆ. ಇವತ್ತು ಒಬ್ಬ ಎಂಇಎಸ್ ಶಾಸಕ ಕರ್ನಾಟಕದಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಆಗಿಲ್ಲ. ಆ ಹೊಟ್ಟೆ ಉರಿ, ಆ ಹೊಟ್ಟೆ ಬೆಂಕಿಯನ್ನ ಅಮಾಯಕ ಕನ್ನಡಿಗರ ಮೇಲೆ ತೀರಿಸ್ಕೊಳ್ಳಿಕ್ಕೆ ಹೊರಟಿದ್ದೀರಲ್ಲ, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆಯಾ?